ಗೈಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಪರಿಚಯ ಆಗಿದ್ದಂತಹ ಮನೋಜ್ ಮದುವೆಗೆ ಬಂದಿದ್ದೀವಿ. ಅವರಲ್ಲಿ ಸ್ಟೇಜ್ ಮೇಲೆ ಇದ್ದಾರೆ. ನಾನು ಇವಾಗ ಮೇಲೆ ಹೋಗ್ತಿದ್ದೀನಿ, ನೋಡೋಣ ಅವ್ರಿಗೆ ನನ್ ಗುರ್ತ ಸಿಗತ್ತಾ ಅಂತ. ಗೈಸ್ ನಾನೇ ಬೀಜ ಹಾಕಿ ಸಸಿ ಮಾಡಿರೋ ಬಟರ್ ಫ್ರೂಟ್ ಗಿಡ ಇದು. ಮುಂಚೆ ಒಂದ್ಸತಿ ಸಸಿ ಮಾಡಿರೋದನ್ನ ವಿಡಿಯೋ ಮಾಡಿ ಹಾಕಿದ್ದೆ. ಇದನ್ನ ಮನೋಜ್ ಅವ್ರ ಮದ್ವೆಗೆ ಗಿಫ್ಟ್ ಕೊಡೋಣ ಅಂತ ಪ್ಯಾಕ್ ಮಾಡ್ಕೊಂಡು ನಾವು ಮಂದಾರ್ತಿಗೆ ಹೊರಟ್ವಿ. ನನ್ ಮದ್ವೆಗೆ ನಾನು ಇವ್ರನ್ನ ಇನ್ವೈಟ್ ಮಾಡಿರ್ಲಿಲ್ಲ, ಬಿಕಾಸ್ ನನ್ ಮದ್ವೆ ಆಗಿ 3 ದಿನಕ್ಕೆ ಇವ್ರ ಮದ್ವೆ ಇತ್ತು. ಸೊ ನನ್ ಮದ್ವೆಗೆ ನಾನು ರಿಟರ್ನ್ ಗಿಫ್ಟ್ ಕೊಟ್ಟಿದ್ದೆ ಅಲ್ಲ, ಅದೇ ಬ್ಯಾಗ್ ಅಲ್ಲಿ ಈ ಗಿಡನು ಪ್ಯಾಕ್ ಮಾಡಿದೆ. ನಮ್ಮೂರಿಂದ ಮಂದಾರ್ತಿಗೆ ಹೋಗ್ಬೇಕಂದ್ರೆ ಆಗುಂಬೆ ಘಾಟಿ ಮೇಲೆನೆ ಹೋಗ್ಬೇಕು. ನಮ್ಮ ಹುಡುಗಿ ಯಕ್ಷಾ ಫಸ್ಟ್ ಟೈಮ್ ಆಗುಂಬೆ ಘಾಟಿ ನೋಡ್ತಾ ಇರೋದು. ಸೊ ಫುಲ್ ಎಕ್ಸೈಟ್ ಆಗಿ ವಿಡಿಯೋ ಫೋಟೋಸ್ ಎಲ್ಲ ತಗೊಳ್ತಾ ಇದ್ಲು. ನಾವು ಮಂದಾರ್ತಿ ದುರ್ಗಾ ಪರಮೇಶ್ವರಿ ದೇವಿ ದರ್ಶನ ಮಾಡಿ ನಮ್ಮ ಮನೋಜ್ ಅವ್ರ ಮದ್ವೆಗೆ ಹೋದ್ವಿ. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ರೀಸೆಂಟ್ ಆಗಿ ಶೋ ಆಫ್ ಮಾಲ್ದು ಕುರ್ತಾ ಮತ್ತೆ ಶೇರ್ವಾನಿ ಬಗ್ಗೆ ರೀಲ್ಸ್ ಮಾಡಿ ಹಾಕಿದ್ದೆ. ಅದನ್ನ ನೋಡಿ ಮನೋಜ್ ಅವರು ಶೋ ಆಫ್ ಮಾಲ್ಗೆ ವಿಸಿಟ್ ಮಾಡಿ ಅವರು ಒಂದು ಕಂಟೆಂಟ್ ಮಾಡಿ ಅದನ್ನ ನನಗೆ ಟ್ಯಾಗ್ ಮಾಡಿ ಹಾಕಿದ್ರು. ಅಲ್ಲಿಂದ ನಮ್ಮಿಬ್ರು ಪರಿಚಯ ಆಗಿತ್ತು. ಸೊ ಈಗ ಅವರಿಗೆ ನನ್ನ ಪರಿಚಯ ಸಿಗುತ್ತೋ ಇಲ್ವೋ ನೋಡೋಣ. ಅವರು ಫುಲ್ ಸರ್ಪ್ರೈಸ್ ಆಗಿ ಕೊಡೋ ಲುಕ್ ನ ಕ್ಯಾಪ್ಚರ್ ಮಾಡೋಣ ಅಂತ ನಮ್ಮ ಹುಡುಗಿ ಕೈಗೆ ಮೊಬೈಲ್ ಕೊಟ್ಟು ನಾನು ಮೇಲೆ ಹೋಗೋದನ್ನ ರೆಕಾರ್ಡ್ ಮಾಡು ಅಂತ ಹೇಳಿ ಹೋಗಿದ್ದೆ. ಬಟ್ ನಾನು ಅವರು ಮೀಟ್ ಆಗೋಕ್ಕಿಂತ ಮುಂಚೆ ಕ್ಯೂವಲ್ಲಿ ನಿಂತಿರುವಾಗಲೇ ಅವ್ರು ನನ್ನ ನೋಡಿ ಗುರ್ತಾ ಹಿಡ್ಬಿಟ್ರು. ಸೊ ಆ ಸರ್ಪ್ರೈಸ್ ಮೂಮೆಂಟ್ನೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಆಮೇಲೆ ನಾವು ಬಟರ್ ಫ್ರೂಟ್ ಸಸಿನ ಅವರಿಗೆ ಗಿಫ್ಟ್ ಮಾಡಿ ಅದನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಅವ್ರ ಮದುವೆಗೆ ಒಳ್ಳೇದಾಗ್ಲಿ ಅಂತ ವಿಶ್ ಮಾಡಿ ಒಳ್ಳೆ ಹೋಳಿಗೆ ಊಟ ಮಾಡಿ ನಾವು ನಮ್ಮ ಕೊಪ್ಪಕ್ಕೆ ವಾಪಸ್ ಹೊರಟ್ವಿ. ಒನ್ ಸೆಕೆಂಡ್ ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಮನೋಜ್ ಅಂಡ್ ಅಶ್ವಿನಿ. ಖುಷಿಯಾಗಿ ಜೀವನ ಮಾಡಿ. ನಿನ್ನ ಮುದ್ದಾಡಲು